ನಿಮ್ಮ ಹುಡುಗ ಇಷ್ಟಪಟ್ಟು ಲವ್ ಮಾಡಿ ಈಗ ಬೇಡ ಅಂತ ಇದ್ದಾನ? ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರತಿಭಾ ಶೆಟ್ಟಿ. ನಾನು ಒಬ್ಬ ಅಸ್ಟ್ರಾಲಜರ್, ಅಂದರೆ ಒಬ್ಬ ಜ್ಯೋತಿಷಿ. ಹಾಗೆ ನನ್ನ ಕ್ಲೈಂಟ್ನ ಮನಸ್ಸಿನ ಸ್ಥಿತಿನ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾಗಿರೋ ಪರಿಹಾರವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಪ್ರತಿದಿನ ಒಂದಲ್ಲ ಒಂದು ಕ್ಲೈಂಟ್ ಲವ್ ಸಮಸ್ಯೆಯನ್ನು ಇಟ್ಕೊಂಡು ಅವರ ಪ್ರಾಬ್ಲಮ್ನ ಹೇಳ್ಕೊತಾರೆ. ಜಾಸ್ತಿ ಜನ ಹುಡುಗಿಯರ ಪ್ರಾಬ್ಲಮ್ ಏನಂತಂದರೆ, ನನ್ನ ಹುಡುಗ ಅವನಾಗಿ ಪ್ರಪೋಸ್ ಮಾಡಿದ್ದ 2 ತಿಂಗಳ ಮುಂಚೆನೋ ಅಥವಾ ಇತ್ತೀಚೆಗಷ್ಟೇನೋ ಅಥವಾ 1 ಇಯರ್ ಮುಂಚೆನೋ, ಆದರೆ ಈಗ ತುಂಬ ಬದಲಾಗಿದ್ದಾನೆ. ಟೈಮ್ ಕೊಡಲ್ಲ ಅಂತಾನೆ, ನನ್ನ ಪ್ರಾಣ ಹಿಂಡುಬೇಡ ಅಂತಾನೆ, ನನ್ನ ಫ್ರೀಯಾಗಿ ಬಿಟ್ಬಿಡು ಅಂತ ಗೋಗರಿತಾನೆ. ಅವನು ನನ್ನ ಲವ್ ಮಾಡು ಅಂತಿದ್ದಾಗ ನಾನು ತುಂಬ ಟೈಮ್ ತೊಗೊಂಡು ಓಕೆ ಮಾಡಿದ್ದೆ. ಆದರೆ ನನ್ನ ನಿರ್ಧಾರ ಈಗ ತಪ್ಪಾಗೋಯ್ತಾ? ನನಗೆ ಡೌಟ್ಸ್ ಬರೋ ಥರ ಅನ್ನಿಸ್ತಾ ಇದೆ. ಇದೇನಾಗ್ತಾ ಇದೆ, ನಾನು ಮೋಸ ಹೋದ್ನಾ ಅಂತ ಎಲ್ಲ ಹುಡುಗಿರು ಕೇಳ್ತಾ ಇರ್ತಾರೆ. ಹುಡುಗಿರಿಗೆ ಈಗ ಓದೋದ್ರ ಕಡೆ ಗಮನ ಹೋಗಿದೆ, ಜಾಬ್ ಮಾಡೋದ್ರ ಕಡೆ ಗಮನ ಹೋಗಿರುತ್ತೆ. ಎಲ್ಲ ಪ್ರಿಯಾರಿಟಿ ಲವರ್ ಯಾಕೆ ಮಾತಾಡಿಸ್ತಾ ಇಲ್ಲ, ಯಾಕೆ ಕಮ್ಮಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ ಅನ್ನೋ ಕಡೆಗೆ, ಆ ಸಮಸ್ಯೆ ಕಡೆಗೆ ಜಾಸ್ತಿ ಸಾಗ್ತಾ ಇರುತ್ತೆ. ಫೋಕಸ್ ಜೀವನದಲ್ಲಿ ಕಮ್ಮಿಯಾಗಿರುತ್ತೆ. ನಾನೊಬ್ಬ ಸೈಕಾಲಜಿ ಪ್ರಾಕ್ಟಿಷನರ್ ಆಗಿ ನನ್ನ ಸ್ನೇಹಿತರು ಅಥವಾ ನನ್ನ ಕ್ಲೈಂಟ್ಸ್ಗಳು ಈ ಥರ ಒಂದು ಸಮಸ್ಯೆ ಹೇಳ್ಕೊಂಡಾಗ ನಾನು ಅವರಿಗೆ ಡೈರೆಕ್ಟಾಗಿ ಒಂದೇ ಪದದಲ್ಲಿ ಹೇಳ್ಬೋದು, ಇದನ್ನೆಲ್ಲ ಬಿಟ್ಬಿಟ್ಟು ಜೀವನದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಆದರೆ ಈ ಥರ ಒಂದು ವರ್ಡಲ್ಲಿ ನಾನು ಅವ್ರಿಗೆ ಹೇಳುವಾಗ ಅವ್ರು ಇಲ್ಲಿ ಕ್ಲಾರಿಟಿ ತಗೊಳ್ಳಲ್ಲ. ನಾನು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಬಿಟ್ಟು ಅವ್ರು ಇನ್ನೂ ಡಬಲ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಹೆಚ್ಚಿನ ಗೊಂದಲ ಮಾಡ್ಕೋತಾರೆ, ಕನ್ಫ್ಯೂಷನಲ್ಲಿ ಬೀಳ್ತಾರೆ. ಈಗ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಆ್ಯಸ್ ಎನ್ ಅಸ್ಟ್ರಾಲಜರ್ ಹಾಗೆ ಸೈಕಾಲಜಿ ಪ್ರಾಕ್ಟಿಷನರ್ ಆಗಿ ಕೆಲವೊಂದು ಟಿಪ್ಸ್ಗಳು ಅಥವಾ ಕೆಲವೊಂದು ಮೆಥಡ್ಸ್ಗಳನ್ನು, ಮತ್ತು ಏನಕ್ಕೆ ಈ ಥರ ತೊಂದರೆಗಳು ಆಗ್ತಾ ಇರುತ್ತೆ ನಿಮ್ಮ ಪ್ರೀತಿನಲ್ಲಿ ಅನ್ನೋದನ್ನು ನಾನಿಲ್ಲಿ ಬಿಡಿಸಿ ಹೇಳ್ತೀನಿ. ನಿಮಗೆ ನಿಮ್ಮ ಜೀವನದಲ್ಲಿ ಇದು ಸೂಕ್ತ, ಈ ಥರ ನಡೀತಾ ಇದೆ ಅಂತ ಅನಿಸಿದ್ರೆ ಖಂಡಿತ ಇದನ್ನು ಫಾಲೋ ಮಾಡಿ. ನನ್ನ ಉದ್ದೇಶ ಇಷ್ಟೇ, ಹುಡುಗಿರಿಗೆ ಅವರ ಜೀವನದ ಮೇಲೆ ಮತ್ತೆ ಇಂಟ್ರೆಸ್ಟ್ ಬರಬೇಕು, ತಮ್ಮ ಕೆಲಸ ಅಥವಾ ವಿದ್ಯಾಭ್ಯಾಸದ ಕಡೆ ಅಂದರೆ ಎಜುಕೇಷನ್ ಕಡೆ ಫೋಕಸ್ ಮಾಡಬೇಕು. ಇದು ಜಸ್ಟ್ ಫಸ್ಟ್ ಸ್ಟೆಪ್ ಅಷ್ಟೇ. ರಿಸಲ್ಟ್ ಬರಬೇಕಾದ್ರೆ ಒಂದೊಂದು ಕ್ಲೈಂಟು ಒಂದೊಂದು ಥರ ನಾವು ಕೊಡುವಂಥ ಮೆಥಡ್ಸ್ ಅಥವಾ ಟಿಪ್ಸ್ನ ಅಡಾಪ್ಟ್ ಮಾಡ್ಕೋತಾರೆ. ಅದು ಒಂದೊಂದು ಥರದಲ್ಲಿ ಅವರಿಗೆ ಜೀವನದಲ್ಲಿ ಅವ್ರವ್ರ ಸಿನಾರಿಯೋ ತಕ್ಕನಾಗಿ ರಿಸಲ್ಟ್ ಬರ್ತಾ ಹೋಗುತ್ತೆ. ಇಲ್ಲಿ ಸಮಸ್ಯೆ ಏನಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ, ಹುಡುಗನ ಗಮನ ಬೇರೆ ಯಾವ ಕಡೆ ಹೋಗಿದೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾವು ನೋಡಬೇಕಾಗಿರೋದು, ಮೊದಲು ಹುಡುಗರ ಗಮನ ಯಾವ ಕಡೆ ಹೋಗಿದೆ, ಅದು ಜೆನ್ಯೂನ್ ರೀಸನ್ನ ಅಥವಾ ನಿಜವಾಗ್ಲೂ ಮೋಸ ಮಾಡ್ಲಿಕ್ಕಾ ಅನ್ನೋದು. ಕೆಲವೊಂದು ಸರ್ತಿ ಹುಡುಗರು ಅವರ ಎಜುಕೇಶನ್ ಮೇಲೂ ಕೂಡ ತುಂಬ ಗಮನ ಕೊಡಬೇಕು, ಈ ಪ್ರೀತಿ ಪ್ರೇಮ ಎಲ್ಲ ಬೇಡ ಅಂತ ಹೇಳಿ ಅವ್ರು ಓದೋದ್ರ ಕಡೆ ಗಮನ ಕೊಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಹುಡುಗಿರು ಏನು ಅನ್ಕೋತಾರೆ, ಇಲ್ಲ ಅವ್ನು ನನ್ನ ಕಡೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂಥ ಗುಮಾನಿ ಬರಲಿಕ್ಕೆ ಸಾಧ್ಯ ಜಾಸ್ತಿ ಇರುತ್ತೆ. ಇನ್ನೊಂದು ಸರ್ತಿ ಜಾಬ್ ಸ್ಟ್ರೆಸ್ ಕೂಡ ಇರುತ್ತೆ. ಹುಡುಗರಿಗೆ ತಮ್ಮದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಹಾಗೆ ಜಾಬ್ ಸ್ಟ್ರೆಸ್ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಹುಡುಗಿರು ಏನು ಮಾಡ್ತೀರಾ, ನಮ್ಮ ಹುಡುಗ ಜೆನ್ಯೂನ್ ಆಗಿ ಸ್ಟ್ರೆಸ್ನಲ್ಲಿ ಇದ್ದಾನಾ ಅನ್ನೋದನ್ನ ನೀವು ನೋಡಬೇಕು. ನೀವು ಅದನ್ನು ಅರ್ಥ ಮಾಡ್ಕೊಳೋದೇ ಸತ್ಯ ಆಗಿದ್ರೆ, ನಿಮ್ಮ ಪ್ರೀತಿನಲ್ಲಿ ನೀವು ಡೌಟ್ ಪಡೋದಾಗ್ಲಿ ಅಥವಾ ಈ ಥರ ಸ್ಟ್ರೆಸ್ನ ಮಾಡ್ಕೊಳ್ಳೋದಾಗ್ಲಿ ಕಮ್ಮಿ ಆಗುತ್ತೆ. ಎರಡನೇ ರೀಸನ್ ಏನಂದರೆ, ಹುಡುಗ ಯಾರ ಜೊತೆ ಇದ್ದಾನೆ ಅನ್ನೋ ಒಂದು ಭಯ, ಒಂಥರ ಇನ್ಸೆಕ್ಯೂರಿಟಿ. ಹುಡುಗನ ಚರಿತ್ರೆ ತಿಳ್ಕೊಂಡು ಲವ್ ಮಾಡಿ. ಹುಡುಗನ ಚರಿತ್ರೆ ತಿಳಿದೆ ದಯವಿಟ್ಟು ಅವನನ್ನು ಲವ್ ಮಾಡಬೇಡಿ. ಕೆಲವು ಹುಡುಗರು ಪದೇ ಪದೇ ಲವರ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಅಂಥವ್ರು ನಿಮಗೆ ಡೌಟ್ಸ್ ಕೊಡೋದು ಕಾಮನ್. ನೀವು ಅವನ ಜೆನ್ಯೂನಿಟಿ ಇಲ್ಲ ಅಂತ ಇದ್ದರೆ ದಯವಿಟ್ಟು ನೀವು ಲವ್ ಮಾಡಿ ಇಲ್ಲದೇ ಇರೋ ಸ್ಟ್ರೆಸ್ನ ತಲೆಗೆ ತಗೊಳ್ಬೇಡಿ. ನಿಮಗೆ ಕಾನ್ಫಿಡೆನ್ಸ್ ಇದೆಯಾ, ಅವನು ಇನ್ನೊಬ್ಬರೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಅಂದ್ರೂ ನನಗೆ ಆ ಪೊಸೆಸಿವ್ನೆಸ್ ಬರೋದಿಲ್ಲ ಅನ್ನೋ ನಿಮಗೆ ಆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತ ನೀವು ನಿಮ್ಮ ಪ್ರೀತಿನಲ್ಲಿ ಡೌಟ್ಸ್ ಪಡ್ತಾ ಇಲ್ಲ ಅಂತ ಅರ್ಥ. ಯಾವಾಗ ಪೊಸೆಸಿವ್ನೆಸ್ಸಿಗೆ ಅವಕಾಶ ಮಾಡಿಕೊಡ್ತೀರೋ ಆಗ ನಿಮ್ಮಲ್ಲಿ ಡೌಟ್ ಬರುತ್ತೆ, ನಿಮ್ಮ ಪ್ರೀತಿನಲ್ಲಿ ಬಿರುಕು ಬೀಳುತ್ತೆ. ಮೂರನೇ ರೀಸನ್, ಸುಳ್ಳು ಹೇಳೋ ಸಮಸ್ಯೆ ಅಥವಾ ತಮಾಷೆ ಮಾಡೋ ಕ್ಯಾರೆಕ್ಟರ್ಗಳು. ಕೆಲವು ಹುಡುಗರು ಬರೀ ಸುಳ್ಳು ಹೇಳೋ ಸಮಸ್ಯೆನಲ್ಲಿ ಇರ್ತಾರೆ. ಈ ಥರ ಇರುವಾಗ ಹುಡುಗಿರಿಗೆ ನಂಬೋದು ಕಷ್ಟ ಆಗ್ಬಿಡತ್ತೆ. ಮತ್ತೆ ಕೆಲವರು ಹುಡುಗಿಯರನ್ನ ಆಟ ಆಡಿಸೋದು, ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಸುಮ್ಮನೆ ಆಟ ಆಡಿಸಿ ತಮಾಷೆ ಮಾಡುವಂತಹ ಕ್ಯಾರೆಕ್ಟರ್ಗಳು ಕೂಡ ಇರ್ತಾರೆ. ಆಗ ಲವ್ ಇಸ್ ಫುಲ್ ಆಫ್ ಅನ್ಸರ್ಟಿನಿಟಿ ಆಗೋಗ್ಬಿಡುತ್ತೆ, ಅಥವಾ ಸಿಕ್ಕಾಬಟ್ಟೆ ಡೌಟ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ. ಹುಡುಗಿರು ತುಂಬ ಟೆನ್ಷನ್ನಲ್ಲಿ ಇದ್ಕೊಂಡು ಪ್ರೀತಿ ಮಾಡಬೇಕಾ ಮಾಡಬಾರ್ದಂತ ಈ ಥರ ಕಾಲ ಕಳೀತಾನೆ ಅವರ ಜೀವನದ ಮೇಲೆ ಫೋಕಸ್ನ ಕಡಿಮೆ ಮಾಡ್ಕೋತಾರೆ. ಹುಡುಗಿಯರ ಈ ಥರ ಸಮಸ್ಯೆ ಇದೆ, ಸುಳ್ಳು ಹೇಳುವಂತಹ ಸಮಸ್ಯೆಗಳಿದ್ರೆ ದಯವಿಟ್ಟು ಅಲ್ಲಿಗೆ ಅದನ್ನು ಫುಲ್ ಸ್ಟಾಪ್ ಮಾಡಿ.
ಸುಳ್ಳು ಹೇಳುವಂತಹ ಅಥವಾ ತಮಾಷೆ ಮಾಡಿ ಪ್ರೀತಿಯಲ್ಲಿ ಆಟ ಆಡುವಂತಹ ಕ್ಯಾರೆಕ್ಟರ್ಸ್ಗಳ ಜೊತೆಗೆ ದಯಮಾಡಿ ನೀವು ಪ್ರೀತಿಯನ್ನು ಮಾಡೋಕ್ಕೆ ಹೋಗ್ಬಿಡಿ. ಇನ್ ಕೇಸ್ ನಿಮಗೆ ಗೊತ್ತಾದಾಗ ಅದನ್ನು ಅಲ್ಲಿ ಎಂಡ್ ಮಾಡಿ. 4ನೇ ಸಮಸ್ಯೆ ಫ್ಯಾಮಿಲಿನಲ್ಲಿ. ಕೆಲವು ಪ್ರೇಮಿಗಳು ಓಡಾಡೋದನ್ನು ಅಪ್ಪನೋ ಅಮ್ಮನೋ ಅಥವಾ ಮನೆಯ ದೊಡ್ಡವರು ಯಾರೋ ನೋಡಿ ಪ್ರೀತಿನ ತಿರಸ್ಕಾರ ಮಾಡ್ಬೋದು. ಅದು ನಿಮ್ಮ ಹುಡುಗರ ಮೇಲೆ ಹೊರೆಯಾಗ್ಬೋದು ಅಥವಾ ಪ್ರೆಷರ್ ಆಗಿ ನಿಮ್ಮಿಂದ ದೂರ ಆಗೋದಕ್ಕೆ ಮೇನ್ ರೀಸನ್ ಆಗ್ಬೋದು. ಈ ಥರ ಸಮಸ್ಯೆಗಳಿಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋನಲ್ಲಿ ನಿಮಗೆ ಇದರಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಸ್ಟ್ರಾಲಜಿಕಲಿ ಹಾಗೆ ಸೈಕಾಲಜಿಕಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಅಥವಾ ಮೆಥಡ್ಗಳನ್ನು ಹೇಳ್ಕೊಡ್ತೀನಿ. ಯಾರನ್ನು ಯಾವ ರೀತಿ ನೀವು ಕನ್ವಿನ್ಸ್ ಮಾಡೋದ್ರಿಂದ ನಿಮಗೆ ಅದರಿಂದ ಹೆಲ್ಪ್ ಆಗಬಹುದು. 100% ಆಗುತ್ತೆ ಅಂತಲ್ಲ, ಖಂಡಿತ ನಿಮಗೆ ಸಣ್ಣ ಪುಟ್ಟ ಹೆಲ್ಪ್ ಅಂತೂ ಖಂಡಿತ ಆಗುತ್ತೆ. ಸೊ ಆ ವಿಡಿಯೋನ ಅತಿ ಶೀಘ್ರದಲ್ಲಿ ಮಾಡ್ತಾ ಇದ್ದೀನಿ, ನೀವು ಮಿಸ್ ಮಾಡಬೇಡಿ. 5ನೇ ರೀಸನ್ ಬೇರೆಯವರು ಅಂದರೆ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇಂದ ಪ್ರೀತಿನಲ್ಲಿ ಸಮಸ್ಯೆ ಆಗುವಂಥದ್ದು. 3ನೇ ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವರ ದೃಷ್ಟಿಗಳು ಬೀಳ್ತಾ ಇದೆ ಅಂದಾಗ ನಿಮ್ಮ ಪ್ರೀತಿನಲ್ಲಿ ಬಿರುಕು ಬೀಳಕ್ಕೆ ಶುರುವಾಗಿರುತ್ತೆ ಅಥವಾ ಜಗಳಗಳು ಕಾನ್ಫ್ಲಿಕ್ಟ್ಸ್ಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತೀರ. ನೀವು ನಿಮ್ಮ ಫೋಟೋಸ್ ಅಥವಾ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಕೂಡ ನಿಮಗೆ ದೃಷ್ಟಿಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಪ್ಪ, ನಮ್ಮ ಫೋಟೋಸ್ಗಳನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೆ ನಮಗೆ ರೈಟ್ಸ್ ಇಲ್ವಾ? ಏನಿದು ದೃಷ್ಟಿಗಳು? ಹಾಗಾದರೆ ಫಿಲ್ಮ್ ಆ್ಯಕ್ಟರ್ಸ್ಗಳೆಲ್ಲ ಎಲ್ಲ ಅಪ್ಡೇಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರ್ತಾರೆ, ಅವ್ರಿಗೇನು ದೃಷ್ಟಿ ಆಗಲ್ವಾ? ಖಂಡಿತ ಆಗುತ್ತೆ. ನರದೃಷ್ಟಿಗಳನ್ನೋದು ಖಂಡಿತ ಆಗುತ್ತೆ. ಬಟ್ ಕೆಲವರು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರನ್ನವರು ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾರೆ ಸ್ಪಿರಿಚುವಲ್ ಆಗಿ. ಹಾಗೂ ಇನ್ನೂ ಕೆಲವೊಂದು ಮೆಥಡ್ಸ್ ಇದೆ. ತಮಗ್ ತಾವು ನಾವು ಪ್ರೊಟೆಕ್ಟ್ ಆಗಿದ್ದೀವಿ ಅನ್ನೋ ಒಂದು ಪರಿಜ್ಞಾನ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನ ನೀವೇಗೆ ಅರ್ಥ ಮಾಡ್ಕೊಳ್ಳೋದು, ಇದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಅದನ್ನ ಕೂಡ ನಾನು ನಿಮಗೆ ಇನ್ನೊಂದು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ನ ಫಾಲೋ ಮಾಡ್ತಾರೆ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರ್ತಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಬಟನ್ನ ಒತ್ತೋದನ್ನ ಮರಿಬೇಡಿ. ನಿಮಗೇನು ಇಷ್ಟ ಆಯಿತು, ಯಾವ ಪ್ರಶ್ನೆ ಇದೆ, ನೀವು ಯಾವ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ, ನಿಮಗೆ ಸ್ಪಿರಿಚುವಲ್ ಆಗಿ ಮತ್ತು ಸೈಕಾಲಜಿಕಲಿ ನನ್ನ ಕಡೆಯಿಂದ ಯಾವ ಉತ್ತರನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್.